ಈ ರೀತಿ ಮಾಡ್ಕೊಂಡಿದ್ರಲ್ಲಿ ಯಾವ ರೀತಿ ಪ್ರಾಬ್ಲಮ್ ಸಮಸ್ಯೆ ಆಗಿದೆ, ಏನೇನು ಸಮಸ್ಯೆಗಳಾಗಿದೆ ಇದರಲ್ಲಿ, ಇಲ್ಲಿ ನಮ್ಗೆ ಯಾವ ರೀತಿ ಪ್ರಾಬ್ಲಮ್ ಮಾಡಿದೆ, ಈ ಈ ಜಾಗದಲ್ಲಿ ಈ ರೀತಿ ನಾವು ದಕ್ಷಿಣದ ರೋಡ್ ಫೇಸಿಂಗ್ ಅಲ್ಲಿ ನಾವು ಮನೆ ಕಟ್ಕೊಂಡಿರೋ ಜಾಗದಲ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಆಗಿ ನಮ್ಗೆ ಸಾಲ ಆಯ್ತು, ಈ ಮನೇಲಿ ನೆಮ್ಮದಿ ಇಲ್ದಂಗ್ ಮಾಡ್ತು, ಜೊತೆಗೆ ನಮ್ನ ಇಲ್ಲಿ ಊರು ಇರಕ್ ಬಿಡಲ್ಲ. ಏನಕ್ಕೆ ಅಂತಂದ್ರೆ ಇನ್ನೇನು ಸಾಲಗಾರರ ಕಾಟ ಎಲ್ಲ ಇದಾಗಿ ಸಮಸ್ಯೆಗಳು ಹೆಚ್ಚೆಚ್ಚು ಆದಾಗ ಏನ್ ಮಾಡುತ್ತೆ ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬಿಡುತ್ತೆ ಜಾಗ. ಇರಕ್ಕೆ ಬಿಡಲ್ಲ. ಯಾವ ರೀತಿ ಏನು ನೆಕ್ಸ್ಟ್ ಹೇಳ್ಕೊಂಡ್ ಬರ್ತೀನಿ ಏನು ಫಾಲ್ಟ್ ಮಾಡಿದೆ ಇದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ವೆಂಕಟೇಶ್ ಗುರೂಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುಗಳು ಎಲ್ಲರಿಗೂ ಒಳ್ಳೆ ಮಾಡಲಿ. ವೀಕ್ಷಕರೇ, ಈ ದಿನ ನಾನು ಯಾವ ವಿಚಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ದಕ್ಷಿಣ ರೋಡ್ ಫೇಸಿಂಗ್ ಇರುವಂತ ಮನೆನ ವಾಸ್ತು ಪ್ರಕಾರ ಕಟ್ಕೊಂಡ್ರೆ ಉತ್ತಮವಾದ ಜೀವನ ಟಾಪ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಅದೇ ನಾವು ದಕ್ಷಿಣದ ರೋಡ್ ಫೇಸಿಂಗ್ ಇರುವಂತ ಮನೆನ ವಾಸ್ತುಗೆ ವಿರುದ್ಧವಾಗಿ ಕಟ್ಕೊಂಡಾಗ ನಮ್ಮನ್ನ ಅದನ್ನ ಪಾತಾಳಕ್ಕೆ ತಳ್ಳುತ್ತೆ, ನಮ್ಮನ್ನ ಮನೆ ಬಿಟ್ಟು ಕಳಿಸುತ್ತೆ, ನಮ್ಮನ್ನ ಊರಲ್ಲಿ ಇರಕ್ಕೆ ಬಿಡಲ್ಲ. ಆ ರೀತಿ ಪ್ರಾಬ್ಲಮ್ ತಂದ್ಕೊಡುತ್ತೆ. ಆ ರೀತಿ ಪ್ರಾಬ್ಲಮ್ ಆಗಿರೋದು ಯಾವ ರೀತಿ ಆಗ್ತಾ ಇದೆ ಪ್ರಾಬ್ಲಮ್ಮು, ಯಾವ ರೀತಿ ಮಾಡ್ಕೊತಾ ಇದ್ದಾರೆ ಪ್ರಾಬ್ಲಮ್‌ನ ಅಂತ ನಿಮ್ಗೆ ತೋರಿಸ್ತೀನಿ. ದಕ್ಷಿಣ ರೋಡ್ ಫೇಸಿಂಗ್‌ನಲ್ಲಿ ಕಟ್ಟಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ನಾವು ಕಾಂಪ್ರೋ ಆಗ್ಲೇಬೇಕು. ನಾವು ವಾಸ್ತು ಪ್ರಕಾರ ಬೇಕು ಅಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಅಲ್ಲಿ ನಾವು ಕಾಂಪ್ರೋ ಆಗ್ಲೇಬೇಕು. ನಾವು ಇದೇ ರೀತಿ ಬೇಕು, ಇದೇ ರೀತಿ ಬೇಕು ಬರಲ್ಲ ನಮ್ಗೆ. ಅದೇ ಪೂರ್ವ ಮತ್ತೆ ಉತ್ತರದ ರೋಡ್ ಫೇಸಿಂಗ್ ಆದ್ರೆ ನಮ್ಗೆ ವಾಸ್ತು ಪ್ರಕಾರ ನಿಮ್ಗೆ ಹೆಂಗ್ ಬೇಕಂಗ್ ಸಿಗುತ್ತೆ ಅದು. ದಕ್ಷಿಣ ಹಾಗೂ ಪಶ್ಚಿಮ ಈ 2 ರೋಡ್‌ಗಳಲ್ಲಿ ಇದ್ದಾಗ ನಾವಲ್ಲಿ ವಾಸ್ತು ಪ್ರಕಾರನೇ ಬೇಕು ಅಂದಾಗ ನಮ್ಗೆ ಕಾಂಪ್ರೋ ಮಾಡ್ಕೊಳ್ಳೇಬೇಕಾಗುತ್ತೆ. ಅಲ್ಲಿ ನಮ್ಗೆ ವಾಸ್ತು ಪ್ರಕಾರ ತಗೊಳ್ಳೇಬೇಕಾಗುತ್ತೆ. ನಾವು ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಆಯ್ತಾ ಇಲ್ಲ ಅಂದ್ರೆ ಏನು ಮಾಡಕ್ ಆಗೋದೇ ಇಲ್ಲ ನಾವಲ್ಲಿ. ಅಲ್ಲಿ ವಾಸ್ತು ಪ್ರಕಾರ ಕಟ್ಕೊಂಡಾಗ ಏನಾಗುತ್ತೆ, ನಮ್ಗೆ ಈ ಮನೇಲಿ ನಮ್ಗೆ ಚಿಕ್ಕದಾದ್ರೂ ಪರವಾಗಿಲ್ಲ ಅಂತ ನಾವು ವಾಸ್ತು ಪ್ರಕಾರ ಜಾಗ ಬುಟ್ಟಿಗೆಲ್ಲ ಕಟ್ಟಿದಾಗ, ಉಚ್ಚ ಸ್ಥಾನಗಳಲ್ಲಿ ಜಾಗ ಬಿಟ್ಟು ಕಟ್ಟಿದಾಗ ನಮ್ಗೇನಾಗುತ್ತೆ, ಇನ್ನೊಂದು ಸೈಟ್ ತಗೊಂಡು ಮನೆ ಕಟ್ಟಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಜಾಗ ಇರೋದೇ ಇಷ್ಟು, ನಾವು ಫುಲ್ ಮಾಡ್ಕೊಂಡು ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ ತಗೊಂಡು ಕಟ್ಟಿ ಅದೇನ್ ಮಾಡ್ತಿದೆ, ಮನೇಲಿ ಇರಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಇನ್ನೊಂದು ಮನೆಗೆ ಹೋಗೋಕ್ಕೂ ಆಗೋದಿಲ್ಲ. ಜೊತೆಗೆ ಏನ್ ಮಾಡ್ತಾ ಇದ್ದಾರೆ, ಮನೇಲಿ ನಾವು ನರಕ ಅನುಭವಿಸ್ಬೇಕು. ಈ ರೀತಿ ಮಾಡ್ತಾ ಇದೆ ಅಲ್ಲಿ. ಯಾವ ರೀತಿ ಪ್ರಾಬ್ಲಮ್‌ಗಳನ್ನ ಹೇಗೆ ಆಗ್ತಾ ಇದೆ ನಾವು ಹೋದಾಗ ತೋರಿಸ್ತೀನಿ ನೋಡಿ. ವೀಕ್ಷಕರೇ, ಈಗ ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇಲ್ಲಿ ರೋಡ್ ಫೇಸಿಂಗ್ ಅಂದ್ರೆ ದಕ್ಷಿಣದ್ದು. ಇವತ್ತು ನಾನು ಯಾವ್ದು ರೋಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ದಕ್ಷಿಣ ರೋಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ದಕ್ಷಿಣ ರೋಡ್‌ನ ಇದು ಎಂಟ್ರಿ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಯಾವ ರೀತಿ ಫಾಲ್ಟ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ. ಇಲ್ಲಿ ಮನೆ, ಇಲ್ಲಿ ಅಂದ್ರೆ ದಕ್ಷಿಣ, ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ. ದಕ್ಷಿಣ ಆಗ್ನೇಯದಲ್ಲಿ ಇವರು ಎಂಟ್ರಿ ಕೊಟ್ಟಿದ್ದಾರೆ, ಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಗೇಟ್ ಕೊಟ್ಟಿದ್ದಾರೆ. ಉಚ್ಚ ಸ್ಥಾನದಲ್ಲಿ ಗೇಟ್ ಕೊಟ್ಕೊಂಡಿದ್ದಾರೆ ನೋಡಿ. ನಮಗೆ ಉಚ್ಚ ಸ್ಥಾನದಲ್ಲಿ ಗೇಟ್ ಕೊಟ್ಕೊಂಡ್ರೆ ಏನ್ ಮಾಡಿದ್ರು, ಯಾವ ರೀತಿ ಫಾಲ್ಟ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ, ಒಂದೊಂದಾಗಿ ಹೇಳ್ತೀನಿ, ನೋಡ್ತಾ ಇರಿ. ಹಾಗೆ ಮನೆ, ಇಲ್ಲೇನ್ ಮಾಡಿದ್ರು, ಮುಂದೆ 2 ಅಂಗಡಿ ಮಳಿಗೆ, ಇನ್ನು ಮುಂದೆ ಜಾಗ ಬಿಟ್ರು 2 ಅಂಗಡಿ ಮಳಿಗೆ. ಇದು ಶಾಪು. ಈ ರೀತಿ ಅಲ್ಲ ಇದು. ಈ ರೀತಿ ಮಾಡಿದ್ದಾರೆ. ಪೂರ್ವಕ್ಕೆ ಎಂಟ್ರಿ ಸಿಗ್ಬೇಕು ಅನ್ನೋ ಉದ್ದೇಶಕ್ಕೆ ಇದು. ಪೂರ್ತಿನ ಸ್ಟ್ರೈಟ್ ತಗೊಂಡ್ರೆ ಹಿಂಗೆ. ಈ ರೀತಿ ಮಾಡ್ಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇದು ಮೈನ್ ಡೋರ್ ಕೊಟ್ರು. ಇಲ್ಲಿ MD ಮೈನ್ ಡೋರ್ ಕೊಟ್ರು ಇಲ್ಲಿ. ಅದಾದ್ಮೇಲೆ ಏನ್ ಮಾಡಿದ್ರು, ಇದು ಟೋಟಲ್ ಆಗಿ ಇಲ್ಲಿ ಬಂದಾಗ ಇಲ್ಲಿ ಮೈನ್ ಡೋರ್ ಕೊಟ್ರು. ಒಳಗಡೆ ಬಂದು, ಸಾರಿ ಇದು ಜಸ್ಟ್ ಮಿಸ್ಟೇಕ್ ಆಯ್ತು, ಒಂದು ನಿಮಿಷ. ಇಲ್ಲಿ ತಗೊಬೇಕಿದೆ, ಇಲ್ಲೇ ಬಂದಿರೋದು. ಈಗ ಇವ್ರು ಏನ್ ಮಾಡಿದ್ರು, ಮೈನ್ ಡೋರ್ ಇಲ್ಲಿ ಕೊಟ್ರು. ಮೈನ್ ಡೋರ್ ಇದು. ಮೈನ್ ಡೋರ್ ಇಲ್ಲಿ ಕೊಟ್ರು. ಇಲ್ಲಿ ಎಂಟ್ರಿ ತಗೊಂಡ್ರು ಒಳಗಡೆ. ಇಲ್ಲಿ ಬಂದಿದೆ ಮಾಡಿದ್ದಾರೆ. ಒಳಗಡೆ ಬಂದಾಗ ಇಲ್ಲಿ ಅಡಿಗೆ ಮನೆ ಮಾಡಿದ್ದಾರೆ.
ಅಡುಗೆ ಮನೆ ಇದು ಓಕೆ. ವಾಸ್ತು ಪ್ರಕಾರ ಏನು ಮಾಡಿದೆ, ಇದು ಟೋಟಲ್ ಮನೆ ಲೆಕ್ಕ ಹಾಕಿದಾಗ ಅಗ್ನಿ ಮೂಲನೇ ಬರ್ತಾ ಇದೆ ಇದು. ಅದು ತೊಂದರೆ ಇಲ್ಲ. ಅದಾದ್ಮೇಲೆ ಇದ್ರ ಆಪೋಸಿಟ್ ಏನು ಮಾಡಿದ್ದಾರೆ, ಮಾಸ್ಟರ್ ಬೆಡ್ರೂಮ್, MD ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಇದು ಕರೆಕ್ಟ್ ಆಗಿದೆ. ಆದ್ರೆ ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಡೋರ್ ಕೊಟ್ಟರು. ನೀಚ ಸ್ಥಾನದಲ್ಲಿ ಡೋರ್ ಆಗೋಯ್ತು ಇದು. ಇಲ್ಲಿ ಕೊಡಬೇಕಿತ್ತು, ಆದ್ರೆ ಇಲ್ಲಿ ಡೋರ್ ಕೊಟ್ಟರು. ಇದು ಅಡುಗೆ ಮನೆ ಫುಲ್ ಓಪನ್ ಅಡುಗೆ ಮನೆನೇ ಇದು. ಅದಾದ್ಮೇಲೆ ಅದು ಎಂಟ್ರಿ ತಗೊಂಡ್ಮೇಲೆ ಪುನಃ ಇಲ್ಲಿ ಒಳಗಡೆ ಬಂದು ಇಲ್ಲೇನು ವಾಯುವ್ಯದಲ್ಲಿ ಟಾಯ್ಲೆಟ್ ಕೊಟ್ಟರು. ಇದು ಕರೆಕ್ಟಾಗಿ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಬಂದ್ರೆ ಒಳಗಡೆ ಬಂದು ಹಿಂಗೆ ಎಂಟ್ರಿ ತಗೊಂಡು ಇಲ್ಲೊಂದು ರೂಮ್ ಕೊಟ್ರು. ಅದಾದ್ಮೇಲೆ ಇದು ಹಾಲು ನೋಡಿ. ಇದು ಏನ್ ಮಾಡಿದ್ದಾರೆ, ಇಲ್ಲಿ ಹಾಲು ಕೊಟ್ಟಿದ್ದಾರೆ, ಇಲ್ಲೂ ಒಂದು ರೂಮ್ ಕೊಟ್ಟಿದ್ದಾರೆ. ಇದು ಯಾವ ಇರುತ್ತೆ ಅಂತ ಹೇಳ್ತೀನಿ. ಇದು ಈ ಟಾಯ್ಲೆಟ್ಗೆ ಎಂಟ್ರಿನೂ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ಅದಾದ್ಮೇಲೆ ಇಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಒಂದು ದೇವ್ರ ಮನೆ ಕೊಟ್ಟಿದ್ದಾರೆ. ಇಷ್ಟು ಇಲ್ಲಿ ಈ ರೀತಿ ಮಾಡ್ಕೊಂಡಿದ್ದಾರೆ. ಈ ರೀತಿ ಮಾಡ್ಕೊಂಡಿದ್ರಲ್ಲಿ ಯಾವ ರೀತಿ ಪ್ರಾಬ್ಲಮ್ ಸಮಸ್ಯೆ ಆಗಿದೆ, ಏನೇನು ಸಮಸ್ಯೆಗಳಾಗಿದೆ ಇದರಲ್ಲಿ, ಇಲ್ಲಿ ನಮ್ಗೆ ಯಾವ ರೀತಿ ಪ್ರಾಬ್ಲಮ್ ಮಾಡಿದೆ, ಈ ಜಾಗದಲ್ಲಿ ಈ ರೀತಿ ನಾವು ದಕ್ಷಿಣದ ರೋಡ್ ಫೇಸಿಂಗ್ ಅಲ್ಲಿ ನಾವು ಮನೆ ಕಟ್ಕೊಂಡಿರೋ ಜಾಗದಲ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಆಗಿ ನಮ್ಗೆ ಸಾಲ ಆಯ್ತು, ಈ ಮನೆ ನೆಮ್ಮದಿ ಇಲ್ದಂಗ್ ಮಾಡ್ತು, ಜೊತೆಗೆ ನಮ್ಮನ್ನ ಇಲ್ಲಿ ಊರು ಇರಕ್ ಬಿಡಲ್ಲ. ಏನಕ್ಕೆ ಅಂತಂದ್ರೆ ಇನ್ನೇನು ಸಾಲಗಾರ ಕಾಟ ಎಲ್ಲ ಇದಾಗಿರೋ ಸಮಸ್ಯೆಗಳು ಹೆಚ್ಚೆಚ್ಚು ಆದಾಗ ಏನ್ ಮಾಡುತ್ತೆ, ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬಿಡುತ್ತೆ, ಜಾಗ ಇರಕ್ಕೆ ಬಿಡಲ್ಲ. ಯಾವ ರೀತಿ ಏನು ನೆಕ್ಸ್ಟ್ ಹೇಳ್ಕೊಂಡ್ ಬರ್ತೀನಿ, ಏನು ಫಾಲ್ಟ್ ಮಾಡಿದೆ ಇದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ ನೆಕ್ಸ್ಟ್ ಬಂದಾಗ ಇಲ್ಲಿ ಮೈನ್ ಡೋರ್ ಕೊಟ್ಟರು. ಇದು ಬಿಡಿ, ಇದು ನೆಕ್ಸ್ಟ್ ಇಲ್ಲಿ ಬರ್ತೀನಿ. ಏನ್ ಮಾಡಿದ್ದಾರೆ, ಇದು ಈಶಾನ್ಯ ಮೇಲೆ ಟೋಟಲ್ ಆಗಿ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ರೂಮ್ ಕೊಟ್ಬಿಟ್ಟು ಒಂದು ಎಕ್ಸ್ಟ್ರಾ ಸಪ್ರೇಟ್ ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಸಪ್ರೇಟ್ ರೂಮ್ ಮಾಡಿದಾಗ ಏನಾಯ್ತು, ಈಶಾನ್ಯ ಮೂಲೆ ಇಲ್ಲೂ ಫುಲ್ ಕ್ಲೋಸ್ ಆಯ್ತು. ತಿಳ್ಕೊಳ್ಳಿ ಏನಾಗ್ತಿದೆ ಅಂದ್ರೆ, ಈಶಾನ್ಯ ಮೂಲೆ ಇದು ಫುಲ್ ಕ್ಲೋಸ್ ಆಯ್ತು, ಬ್ಲಾಕ್ ಆಯ್ತು. ಜೊತೆಗೆ ಏನಾಯ್ತು, ಇಲ್ಲಿ ಆಗ್ನೇಯ ಮೂಲೆ ಓಪನ್ ಆಯ್ತು. ಆಗ ಏನಾಯ್ತು, ಇದು ಉಚ್ಚ ಸ್ಥಾನ ಇದು ಓಪನ್ ಆದ್ರೂ ನಮ್ಗೆ ಈಚೆ ಸೈಡ್ ಓಪನ್ ಬರಬೇಕಿತ್ತು. ಇದು ಕ್ಲೋಸ್ ಆದಾಗ ಏನಾಗ್ತದೆ, ನಮ್ಗೆ ಹಣಕಾಸು ನಿಂತೋಯ್ತು, ಸ್ಟಾಪ್ ಆಯ್ತು, ಹಣಕಾಸು ನಮ್ಗೆ ಬರಲ್ಲ. ಅದಾದ್ಮೇಲೆ ಏನಾಯ್ತು, ನೆಕ್ಸ್ಟ್ ಬಂದು ಇವ್ರು ಈ ಕಡೆ ಸ್ಟ್ರೈಟಿಂಗ್ ತಗೊಂಡ್ರು, ಇಲ್ಲಿ ಪುನಃ ಕಟ್ ಮಾಡಿದ್ರು. ಇದು ಕಟ್ ಮಾಡಿರೋದು, ಇದು ಇಲ್ಲಿ ಮೈನ್ ಡೋರ್, ಇಲ್ಲಿ ಮೈನ್ ಡೋರ್ ಕೊಟ್ಟರು, ಈ ಕಟ್ ಮಾಡಿ ತಗೊಂಡ್ರು. ಇಲ್ಲಿ ಹಿಂಗೆ ಕಟ್ ಮಾಡಿ ತಗೊಂಡಾಗ ಏನಾಯ್ತು, ಈಗ ನಮ್ಮ ಮನೆ ಇದು ಈಗ ಆಕ್ಚುಲಿ ಅವ್ರದ್ದು ಇಲ್ಲಿಗೆ ತಗೊಬೇಕಿತ್ತು, ಸ್ಟ್ರೈಟ್ ಇಲ್ಲಿ ಬಂದು ಹಿಂಗೆ ಈ ರೀತಿ ಸ್ಟ್ರೈಟ್ ಬಂದು ಹಿಂಗೆ ತಗೊಂಡಿದ್ರೆ ಸ್ಪೈರ ಸಿಕ್ತಿತ್ತು, ಸ್ಟ್ರೈಟ್ ಒಂದು ತಗೊಂಡಿದ್ರೆ. ಈಗ ಏನೈತೆ, ನಿಮಗೆ 5 ಮೂಲೆ ಆಗೋಯ್ತಿದ್ದು, ಮೂಲೆನೇ ಇಲ್ಲ ನಮಗೆ, 4 ಮೂಲೆ ಸ್ಕ್ವೈರ್ ಆಗಿಲ್ಲ, ಮೂಲೆನೂ ಕಟ್ ಆಗೋಯ್ತು. ಜೊತೆಗೆ ಎಕ್ಸ್ಟ್ರಾ ಒಂದು ರೂಮ್ ಬೆಳೆಸಿದ್ರು. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡಿದ್ರೆ, ಮೈನ್ ಡೋರ್ ಕೊಟ್ಟಿದ್ದಾರೆ. ಮೈನ್ ಡೋರ್ದು ಅದು ಇನ್ನು ಸ್ವಲ್ಪ ಮುಂದೆ ಕೊಡ್ಬೇಕಿತ್ತು, ಅದೊಂದು ಸ್ವಲ್ಪ 50-50 ನಡೀತಾ ಇದೆ. ಅದೇನು ನಮಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಒಳಗಡೆಯಿಂದ ನೋಡಿದಾಗ ಅದು ಸ್ವಲ್ಪ ಪರವಾಗಿಲ್ಲ ಅನ್ನೋ ರೇಂಜಲ್ಲಿ ಇರೋದ್ರಲ್ಲಿ ಓಕೆ ಅಂತ. ನಮ್ಗೆ ಉಚ್ಚ ಸ್ಥಾನದಲ್ಲೂ ಇಲ್ಲ, ಫುಲ್ಲು ನೀಚ ಸ್ಥಾನದಲ್ಲೂ ಇಲ್ಲ, ಒಂದು ಸೆಂಟ್ರಿಗೆ ಬಂದ್ಬಿಟ್ಟಿದೆ. ಅದು ಅದೇನು ನಮ್ಗೆ ಫಾಲ್ಟ್ ಏನು ಮಾಡಕ್ ಹೋಗಲ್ಲ ಅಂದ್ರೂ ಕೆಟ್ಟದ್ದು ಆಗಲ್ಲ ಅದರಿಂದ. ಈಗ ಏನಾಯ್ತು, ನೆಕ್ಸ್ಟ್ ಬಂದಾಗ ನೋಡಿ, ಮೇಜರ್ ಮಿಸ್ಟೇಕ್ಗಳು ನಾವು ಮಾಡ್ಕೊತಾ ಇರೋದು ಇದೇನೆ. ನಾವು ಈ ಮಿಸ್ಟೇಕ್ಗಳಿಂದ ನಾವು ಕಷ್ಟ ಅನುಭವಿಸ್ತಾ ಇದೀವಿ, ನಷ್ಟ ಅನುಭವಿಸ್ತಾ ಇದೀವಿ, ಮನೇಲಿ ಇರೋಕ್ಕಾಗ್ತಾ ಇಲ್ಲ. ಏನ್ ಮಾಡಿದ್ರು ಅವರು, ಈ ಎಂಟ್ರಿ ತಗೊಂಡ್ರಲ್ಲ, ಇಲ್ಲಿ ಖಾಲಿ ಜಾಗ ಐತಲ್ಲ ನೋಡಿ, ಈ ಖಾಲಿ ಜಾಗದಲ್ಲಿ ಸಂಪ್ ಮಾಡಿದ್ರು. ಸ್ಟಾರ್ಟ್ ಆಯ್ತು ಈಗ ಇವ್ರಿಗೆ ಪ್ರಾಬ್ಲಮ್. ಇಲ್ಲೇ ಸ್ಟಾರ್ಟ್ ಆಗಿರೋದು, ಇದು ಮೇಯ್ನು ಕೊಟ್ಟಿದ್ದು. ಏನಾಯ್ತು, ಅಗ್ನಿ ಮೂಲೆಯಲ್ಲಿ ಗುಂಡಿ ತೋಡಿ ಸಂಪ್ ಮಾಡಿದ್ರು. ಒಂದು ಮಿಸ್ಟೇಕು, ಇದು ಕ್ಲೋಸ್ ಆಯ್ತು, ಈ ಅಗ್ನಿ ಮೂಲೆ ಸಂಪ್ ಮಾಡಿದ್ರು, ಇಲ್ಲಿ ಗುಂಡಿ ಮಾಡಿದ್ರಿ, ನೀರು ತುಂಬಿಸಿದ್ರು. ಜೊತೆಗೆ ಅಲ್ಲಿ ಇದೇ ಜಾಗದಲ್ಲಿ ಬೋರ್ವೆಲ್ ಇದೆ. ಹಾಗೇನಾಯ್ತು ನಮಗೆ, ಆಮೇಲೆ ಇಲ್ಲಿ ಬಂದಾಗ ಎಷ್ಟು ದುಡ್ಡು ಬಂದ್ರು ನಿಲ್ಲಲ್ಲ, ಖರ್ಚು ಆಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ನಮಗೆ ಆದಾಯ ಆಗಕ್ಕೆ ಬಿಡಲ್ಲ. ಇಲ್ಲಿ ದುಡ್ಡು ಬರ್ತಾ ಇಲ್ಲ, ಇದ್ರದ್ದು ನಮಗೆ ಇರೋದನ್ನ ಖರ್ಚು ಮಾಡಿಸ್ತದೆ, ಅಂದ್ರೆ ಸಾಲ ಮಾಡಿಸ್ತದೆ. ಜೊತೆಗೆ ಏನಾಯ್ತು, ಇದೇ ಜಾಗದಲ್ಲಿ ಇವರೊಂದು ನಲ್ಲಿ ಇಟ್ಕೊಂಡ್ರು. ನಲ್ಲಿ ಇಟ್ಕೊಂಡು ಏನ್ ಮಾಡಿದ್ರು, ಮನೆ ಮುಂದೆ ಇಲ್ಲಿ ಔಟ್ ಸೈಡ್ ಅಲ್ಲಿ ಒಯ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಗ್ನಿ ಮೂಲೆ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಕೆಲಸನ. ಅದನ್ನ ದುಡ್ಡು ನಿಲ್ಲಲ್ಲ, ಕ್ಲೋಸ್. ಅದೊಂದಾಯ್ತಾ. ಅದಾದ್ಮೇಲೆ ಏನ್ ಮಾಡಿದ್ರು, ಕುಬೇರ ಮೂಲೆಯಲ್ಲಿ ಏನ್ ಮಾಡಿದ್ರು, ಬಾಯ್ಲರ್ ಇಟ್ರು ಹೊರಗಡೆ ಔಟ್ ಸೈಡ್ ಅಲ್ಲಿ. ಬಾಯ್ಲರ್ ಇಟ್ಟ ಮೇಲೆ ಏನಾಯ್ತು, ಬೆಂಕಿ ಹಾಕ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನೀರು ಬಾಯ್ಲರ್ ಏನ್ ಮಾಡಿದ್ರು, ಇಲ್ಲೇ ಒಂದಲ್ಲಿ ಬಿಟ್ಬಿಟ್ಟಿದ್ದಾರೆ ಹೊರಗಡೆ. ಅಲ್ಲೇ ಒಂದಲ್ಲಿ ಬಿಟ್ರು, ಬೆಂಕಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೆಂಕಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯ್ತು, ಇಲ್ಲಿ ಮನೆ ಯಜಮಾನಿಗೆ ಪ್ರಾಬ್ಲಮ್ ಸ್ಟಾರ್ಟ್. ಅಲ್ಲೂ ಅದಾಗೇನಾಯ್ತು, ಅಲ್ಮೇಲೆ ಅಲ್ಲೇ ನೀರು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಇನ್ನೆಲ್ಲಿ ದುಡ್ಡು ನಿಲ್ಲುತ್ತೆ, ದುಡ್ಡು ಇಲ್ಲ, ಏನೂ ಇಲ್ಲ, ಎಲ್ಲ ಲಾಸು, ಫುಲ್ಲು ಲಾಸ್ ಆಗ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಏನಾಗಿದೆ, ಇವರು ಇಲ್ಲಿ ಹೊರಗಡೆ ಬಂದಾಗ ಈ ಶಾಪ್ ಇದೆಯಲ್ಲ, ಈ ಶಾಪ್ ಪಕ್ಕ ಏನ್ ಮಾಡಿದ್ರು, ನೈಋತ್ಯ ಅಂದ್ರೆ ಪಶ್ಚಿಮ ನೈಋತ್ಯದಲ್ಲಿ ಇಲ್ಲೊಂದು ಟಾಯ್ಲೆಟ್ ಕೊಟ್ರು. ಇಲ್ಲಿ ಹಾಕ್ಬಿಟ್ಟು ಒಂದು ಟಾಯ್ಲೆಟ್ ಕೊಟ್ರಾ.
ಅದೇನಾಯ್ತು, ಇದು ಬೆಳೀತು, ಇಲ್ಲೋ ಮೂಲಕ್ಕೆ ಹಾಳಾಯ್ತು ನಮಗೆ. ಟಾಯ್ಲೆಟ್ ಕೊಟ್ಟರು, ಇಲ್ಲೂ ಟಾಯ್ಲೆಟ್ ಕೊಟ್ಟಾಗ ಗುಂಡಿ ಆಯಿತು, ಅದೊಂದು ಫಾಲ್ಟು. ಇನ್ನು ನಮಗೆ ಒಂದೊಂದು ಬರೀ ನಾವು ನೋಡಿರೋದು ಬರೀ 1, 2 ಫಾಲ್ಟ್ಗಳಿದ್ರೇ ಕಷ್ಟ. ಅದು ಸರಿಯಾಗಿ ತಳ್ತಾ ಇರ್ತದೆ ನಮ್ಮನ್ನ. ತಲೆ ಎತ್ತಕ್ಕೆ ಬಿಡಲ್ಲ. ಈ ರೀತಿ ಒಂದಾದ್ಮೇಲೆ ಒಂದು ಫಾಲ್ಟ್ ಮಾಡ್ಕೊಂಡ್ರೆ ನಮಗೆ ಯಾವ ರೀತಿ ಇರೋಕ್ಕಾಗುತ್ತೆ? ನಮ್ಗೆ ಹೋಗಿ ನೋಡಿದ್ರೆ ಬೇಜಾರಾಗಿ ಹೋಗುತ್ತೆ ನಮಗೆ. ಇದು ಈ ರೀತಿ ಯಾಕೆ ಮಾಡ್ಕೊಂಡ್ರು ಛೇ ಅಂತ ಹೇಳ್ಬಿಟ್ಟು. ಅದು ಇವ್ರು ಎಂಟ್ರೆಲ್ಲ ಕರೆಕ್ಟಾಗಿ ಕೊಟ್ಕೊಂಡಿದ್ದಾರೆ. ಅವರು ಮೇಸ್ತ್ರಿ ಮಾಡಿದ ತಪ್ಪು, ಇವ್ರು ಮಾಡಿದ ತಪ್ಪು ಅಂತ ಹೇಳಕ್ಕೆ ಆಗಲ್ಲ. ಕರ್ಮಾನ ಫಲ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಮನೆ ಕಟ್ಟೋರೆಲ್ಲ ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ. ಇಲ್ಲಿ ನಾವು ಈ ರೀತಿ ಮಿಸ್ಟೇಕ್ಗಳು ಯಾವುದರಲ್ಲಿ ದಕ್ಷಿಣದಲ್ಲಿ ಮನೆ ಕಟ್ಟೋವಂಥವ್ರು ಕೇರ್ಫುಲ್ಲಾಗಿ ಕಟ್ಟಬೇಕು ನಾವು. ಸ್ವಲ್ಪ ಎಡವಟ್ಟಾದ್ರೂ ನಮಗೆ ಫುಲ್ಲು ಫಾಲ್ಟ್ಗಳೇ ಮಾಡಿಕೊಡುತ್ತೆ. ಇವ್ರು ಏನು ಮಾಡ್ಬೋಯ್ತು ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಈಗ ನೋಡಿ, ಈಗ ಇಲ್ಲಿ ರೂಮು, ಈ ರೂಮ್ ಬಿಟ್ಬಿಡ್ಬೇಕಿತ್ತು. ಆ್ಯಕ್ಚುಲಿ ಇವ್ರು ರೂಮ್ ಬರಬಾರ್ದಿತ್ತು ನಮಗೆ. ಅದು ಸ್ಟ್ರೈಟ್ ತಗೋಬೇಕಿತ್ತು ಇವರು. ಸ್ಟ್ರೈಟ್ ತಗೊಂಡು ಈ ಡೋರ್ನ ಇಲ್ಲಿ ಕೊಡಬೇಕಿತ್ತು. ಉಚ್ಚ ಸ್ಥಾನಕ್ಕೆ ಬರೋದು ನಮಗೆ. ಸ್ಟ್ರೈಟ್ ತಗೊಂಡಿದ್ರೆ ಏನಾಗ್ತಿತ್ತು ನಮಗೆ, ಇವರು ಈಚೆ ಸೈಡು ರಸ್ತೆ ಇದೆ, ಆದರೆ ಮೇಯ್ನ್ ರೋಡ್ ಇದು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಡೋರ್ನ ಕೊಡಬೇಕಿತ್ತು ಇವರು. ಇಲ್ಲೊಂದು ಡೋರ್ ಕೊಡಬೇಕಿತ್ತು ಇವರು. ಇಲ್ಲೊಂದು ಡೋರು ಕೊಟ್ಟು ಈ ಕಡೆಯಿಂದ ಫುಲ್ ನಮಗೆ ಸ್ಪೇಸಸ್ ಫುಲ್ ಖಾಲಿ ಬರಬೇಕಿತ್ತು. ಸ್ಟ್ರೈಟ್ ಬರಬೇಕಿತ್ತು, ಸ್ಕ್ವೈರ್ ಆಗಿ. ನೋಡಿ, ಎಲ್ಲೂ ಕಟ್ ಆಗ್ತಾ ಇರಲಿಲ್ಲ. ಇವ್ರು ಏನು ಮಾಡಿದ್ದಾರೆ, ಅದು ನೋಡಿ ಇದು ಬಾತ್ರೂಮ್ ಬೇಡ ಅಂತ ತೆಗೆದಿದ್ದಾರೆ. ಬಾತ್ರೂಮ್ ಯೂಸ್ ಮಾಡ್ತಾರೆ, ಗೋಡೆಲ್ಲ ಹೊಡೆದಿದ್ದಾರೆ. ಆದರೆ ಅಲ್ಲಿ ಏನು ಫಾಲ್ಟ್ ಮಾಡಿದ್ದಾರೆ ಪುನಃ ಅಂದರೆ, ಆ ಗುಂಡಿಗೆ ಎಲ್ಲ ಇತ್ತಲ್ಲ, ಆ ಗುಂಡಿ ಮುಚ್ಚಿಲ್ಲ. ಆ ಗುಂಡಿ ಇದ್ದಾಗ ನಮಗೆ ಫಾಲ್ಟ್ ಕೊಡ್ತಾ ಇರ್ತದೆ ನಮಗೆ. ಅದು ಪ್ರಾಬ್ಲಮ್ ನಮಗೆ ಮಾಡೇ ಮಾಡುತ್ತೆ, ಬಿಡಲ್ಲ. ಗುಂಡಿ ಮುಚ್ಚಬೇಕಾದ ಫಸ್ಟು. ಅದಾದಮೇಲೆ ಇದೊಂದು ಗುಂಡಿ ಮುಚ್ಚಿ ಇದನ್ನು ಕ್ಲಿಯರ್ ಮಾಡಿಸ್ಬೇಕು. ಕ್ಲಿಯರ್ ಮಾಡೋಕ್ಕೆ ಹೇಳೋದು, ಇದೊಂದು ಕ್ಲಿಯರ್ ಮಾಡಿಬಿಡಿ ಅಂತ. ಇದನ್ನು ಕ್ಲಿಯರ್ ಆಗಬೇಕು. ಈಗ ನಮ್ಗೆ ಏನಾಯ್ತು, ಮನೆ ಸ್ಕ್ವೈರಾಗಿ ಬಂತು. ಆಮೇಲೆ ಇನ್ನೊಂದು ಏನಾಗಿದೆ, ಇಲ್ಲಿ ಅಂದರೆ ಪೂರ್ವ ಆಗ್ನೇಯದಲ್ಲಿ ಏನು ಮಾಡಿದ್ದಾರೆ, ಇಷ್ಟು ಅರ್ಧದಿಂದ ಈಚೆಗೆ ಏನು ಮಾಡಿದ್ರೆ ಎಂಟ್ರಿ ತಗೊಂಡ್ರಲ್ಲ, ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಎಂಟ್ರಿಲಿ ಏನಾಗಿದೆ, ಮುಂದೆಯಿಂದ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ ಫುಲ್ ಗ್ರಿಲ್ಸ್ ಆಗಿ ಓಪನ್ ಮಾಡಿದ್ದಾರೆ. ಅದಾದ್ಮೇಲೆ ಹಿಂದೆ ಬಂದ್ರೆ ಇಲ್ಲೆಲ್ಲ ಫುಲ್ ಕ್ಲೋಸು. ನಮ್ಗೆ ಇವ್ರು ಹೆಂಗಾಗಿದೆ ಅಂದ್ರೆ, ಉಲ್ಟಾ ದುಡ್ಡು ಬರೋಂಥದ್ದೆಲ್ಲ ಕ್ಲೋಸು, ದುಡ್ಡು ಹೋಗೋಂಥದ್ದೆಲ್ಲ ಓಪನ್ ಫುಲ್ಲು. ಆಮೇಲೆ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಓಪನ್ ಇಟ್ಕೊಳ್ಳಿ ಅಂತ ಹೇಳ್ದು. ನೆಕ್ಸ್ಟ್ ನಾವು ಇದು ಈಚೆ ಸೈಡ್ ಅಂದರೆ ನೀಚೆ ಸ್ಥಾನ ಫುಲ್ ಓಪನ್ ಬಿಟ್ಟಿದೆ. ಫುಲ್ಲು ಈಚೆ ಸೈಡ್ ಏನು ಮಾಡಿದೆ, ಅರ್ಧದಿಂದ ಈಚೆಗೆ ಅಂದರೆ ಈ ಆಗ್ನೇಯ ಮೂಲಲ್ಲಿ, ಪೂರ್ವ ಆಗ್ನೇಯ ಅರ್ಧ ಈಚೆ ಫುಲ್ಲು ಓಪನ್, ಗಾಳಿ ಬೆಳಕು ಬರಲಿ ಅಂತ ಮಾಡಿದ್ದಾರೆ. ಅವ್ರದ್ದು ತಪ್ಪಿಲ್ಲ, ಗಾಳಿ ಬೆಳಕು ಬರಬೇಕು ಅಂತ ಮಾಡ್ಕೊಂಡಿದ್ರೆ ಅದು ನೀಚೆ ಸ್ಥಾನದಲ್ಲಿ ಓಪನ್ ಆಯಿತು. ಹೋಗ್ಲಿ, ಅದು ಸಮ ನಮಗೆ. ಇದು ಈಶಾನ್ಯದಲ್ಲಿ ಒಂದೇ ಸಮ ಅದೇ ರೀತಿ ಕೊಡ್ಕೊಂಡ್ಬಂದಿದ್ರೆ ನಮಗೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಅದು ಯಾಕೆ ಸಮಸ್ಯೆ ಆಯಿತು ಅಂದರೆ, ಇವರು ಈಶಾನ್ಯದಿಂದ ಅಂದರೆ ಪೂರ್ವ ಈಶಾನ್ಯದಿಂದ ಫ್ರಂಟ್ವರೆಗೆ ಫುಲ್ಲು ಕ್ಲೋಸು, ಈಚೆ ಸೈಡ್ ಓಪನ್. ಯಾಕಂದ್ರೆ ಇಲ್ಲಿ ರೂಮು ಬಂತು, ರೂಮಿಂದ ಮುಂದೆನೂ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ದಾರಿಯಿಂದ ಬಂದು ಮೇಯ್ನ್ ಡೋರ್ ಕೊಟ್ಟಿದ್ದಾರಲ್ಲ, ಈ ಮೇಯ್ನ್ ಡೋರಿಗೆ ಮಾತ್ರ ಓಪನ್ ಇತ್ತು. ಹಂಗಾಗಿ ಏನಾಗ್ತಿದೆ ಅಂದರೆ, ಇದು ನಮಗೆ ಇದೊಂದು ಮೈನಸ್ ಪಾಯಿಂಟ್. ಆಮೇಲೆ ಇದು ಈ ರೀತಿ ಕೊಟ್ಕೊಂಡು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಆಮೇಲೆ ಇಲ್ಲಿ ರೂಮ್ ಈಶಾನ್ಯ ಮೂಲೆಯಲ್ಲಿ ಆ ರೂಮ್ ಬರ್ಬೋದು, ಏನು ಇದಾಗಲ್ಲ. ಯಾಕಂದ್ರೆ ನಮಗೆ ಇದ್ರ ಆಪೋಸಿಟ್ ಇಲ್ಲಿ ಬಾರ ಬಿದ್ದಿದೆ ನಮಗೆ. ಅಡುಗೆ ಮನೆ ಬೀಳ್ತಾ ಇದೆ, ಮುಂದೆಲ್ಲ ಬಾರ ಇರೋದ್ರಿಂದ ಸಮಸ್ಯೆ ಆಗಲ್ಲ ಅದು. ಅದಾದ್ಮೇಲೆ ಏನಾಗಿದೆ, ಪುನಃ ಇನ್ನೊಂದು ಬಂದು ಏನು ಮಾಡ್ತಿದ್ದಾರೆ ಇಲ್ಲಿ, ಯಾವ ಜಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂದರೆ ಇದು ಟೋಟಲ್ ಕುಬೇರ ಮೂಲೆಯಲ್ಲಿ ಮೇಲೊಂದು ಡ್ರಮ್ ಇಟ್ಟಿದ್ದಾರೆ. ಆ ಡ್ರಮ್ದು ನೀರು ತುಂಬಿ ಫುಲ್ ಎಲ್ಲ ಈಚೆ ಸೈಡೆ ಬೀಳ್ತಾ ಇದೆ. ಇಲ್ಲಿ ಅಲ್ಲೂ ಹಂಗೆ ಆ ರೀತಿ ಬೀಳಂಗಿಲ್ಲ ನೀರು. ಈ ನೀರಿಲ್ಲ ಪೈಪ್ ಹಾಕ್ಬಿಟ್ಟು ಬಂದು ವಾಯು ಮೂಲೆ ಹೊರಗಡೆ ಹೋಗಂಗೆ ಮಾಡ್ಬೇಕು ಅವರು. ಇಲ್ಲಿಂದ ಬಿಟ್ಟು ಈಶಾನ್ಯ ಮೂಲೆ ಬಂದು ಇನ್ನೂ ಒಳ್ಳೇದು. ಇಲ್ಲಿ ಅಟ್ಲೀಸ್ಟ್ ವಾಯು ಮೂಲೆಗಾರ ತಂದುಬಿಟ್ಟಾಗ ಅಂದರೆ ನೀರು ಬೀಳೋಂಥ ಸ್ಥಳ ಏನಾಗಲ್ಲ, ನೀರು ಬಿದ್ರೂ ಪ್ರಾಬ್ಲಮ್ ಆಗಲ್ಲ. ಇದೊಂದು ಸಮಸ್ಯೆ. ಈ ರೀತಿ ಇವ್ರದ್ದು ಏನಾಗಿದೆ ಅಂದರೆ, ಆಲ್ಮೋಸ್ಟ್ ಇವರು ಕಟ್ಟಿದ್ರಲ್ಲಿ ನೋಡ್ಕೊಂಡು ಇವರು ಇಲ್ಲಿ ಎಕ್ಸ್ಟ್ರಾ ರೂಮ್ ಎಲ್ಲ ಮಾಡ್ಕೊಂಡ್ರು. ಯಾಕಂದ್ರೆ ಇದು ಜಾಗ ಎಂಟ್ರಿಲಿ ತಗೊಂಡಿದ್ರೆ ಸುಮ್ಮನೆ ಜಾಗ ವೇಸ್ಟ್ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ. ಇವರು ಜಾಗದಿಂದ ಬಿಟ್ಬಿಟ್ಟಿದ್ರೆ ರಾಜರು ಅವತ್ತೇನೆ. ಇಲ್ಲೇನು ಮಾಡೋದು, ಸಂಪನ್ನ ಮುಚ್ಚಬೇಕು. ಈ ಸಂಪು ಇರಬಾರ್ದು ಅಂತ ಹೇಳಿದೆ. ಸಂಪನ್ನ ಕ್ಲೋಸ್ ಮಾಡಲೇಬೇಕು. ಈ ನಲ್ಲಿನ ತೆಗಿಬೇಕು. ಈ ನಲ್ಲಿ ತೆಗೆದು ವಾಯು ಮೂಲೆಯಲ್ಲಿ ಹಾಕೊಂಡು ಇಲ್ಲಿ ಯೂಸ್ ಮಾಡಿ, ಅಲ್ಲಿ ಆ ಜಾಗದಲ್ಲಿ ನೀರನ್ನ ಯೂಸ್ ಮಾಡಿ ಅಂತ. ಆಮೇಲೆ ಯಾವ್ದನ್ನ ಈ ಬಾಯ್ಲರ್ನ ತೆಗೆದು ಅಗ್ನಿ ಮೂಲೆಗೆ ಹಾಕೊಬೇಕು ಅಲ್ಲಿ. ಆಮೇಲೆ ಹೊರಗಡೆ ಅದರ ನಲ್ಲಿ ಟ್ಯಾಪ್ ಕೊಟ್ಟಿದ್ದಾರೆ, ನಲ್ಲಿಲಿ ಅಲ್ಲಿ ನೀರನ್ನ ತಗೊಳಂಗಿಲ್ಲ. ಅಗ್ನಿ ಮೂಲೆ ನೀರು ಉರಿದು ಇದಾಗೆ ತಗೊಂಡೋಗಿ ನಮ್ಗೆ ಏನು ಮಾಡ್ಬೋದು ಅಂದರೆ, ನೀರನ್ನ ವಾಯು ಮೂಲೆಯಲ್ಲಿ ಬಂದು ಯೂಸ್ ಮಾಡ್ಬೋದು ಸ್ನಾನ ಮಾಡೋಕ್ಕೆ. ಅವರು ಇಲ್ಲಿ ನೀರು ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಬೆಂಕಿಯಾಗಿ ಕೂರಿಸ್ಬೋದು ನಾವು. ಬೆಂಕಿಯಾಗಿ ಕೂರಿಸಿದಾಗ ನೀರು ಕಾಯುತ್ತೆ, ನೀರು ಕಾದಾಗ ಬರುತ್ತೆ ನಮಗೆ. ಈ ರೀತಿ ಒಂದಾದ್ಮೇಲೆ ಒಂದು ಫಾಲ್ಟ್ಗಳನ್ನ ಮಾಡ್ಕೊಂಡಾಗ ಮನುಷ್ಯ ನಮಗೆ ನೆಮ್ಮದಿಯಾಗಿ ಸುಖವಾಗಿ ಯಾಕೆ ಬೆಳಕಾಗುತ್ತೆ ಹೇಳಿ. ಈಗ ಹೋದಾಗ ನಾವು ನೋಡಿದಾಗ, ಸೈಟ್ ವಿಸಿಟ್ ಮಾಡಿದಾಗ, ಮನೆ ನೋಡಿದಾಗ ಈ ಪರಿಸ್ಥಿತಿ ಇದು. ಇಷ್ಟೊಂದು ಫಾಲ್ಟ್ಗಳು ಮಾಡ್ಕೊಂಡ್ರೆ ನಾವು ಹೆಂಗೆ ಮಾಡೋಕ್ಕಾಗುತ್ತೆ? ಮನೇಲಿ ಇರೋಕ್ಕಾಗಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು, ಈ ರೀತಿ ತಪ್ಪುಗಳನ್ನ ನಾವು ಮಾಡ್ಕೊಂಬಾರ್ದು ಫಸ್ಟ್ ಆಫ್ ಆಲ್ ಬಂದು. ಆಮೇಲೆ ಕಟ್ಟಿದ ಮೇಲೆ ನಾವು ಹೇಳೋದು, ಈಗ ಎಕ್ಸಾಂಪಲ್ ನಾವು ಏನಕ್ಕೆ ವೀಡಿಯೋ ಮಾಡಾಕ್ತಿರೋ ಅಂದರೆ, ಅಟ್ಲೀಸ್ಟು
ಇದನ್ನ ವಿಡಿಯೋ ನೋಡ್ಬಿಟ್ಟಾದ್ರೂ ಈ ನೀವು ಮನೆ ಕಟ್ಟೋಂಥವ್ರು ಈ ರೀತಿ ಸ್ಟಾರ್ಟಿಂಗ್ ಕಟ್ಟೋಂಥವ್ರು ಈ ರೀತಿ ಇದ್ರೆ ಚೇಂಜಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ರೀತಿ ಸಂಪ್ ಏನಾದ್ರು ಮಾಡ್ಕೊಂಡಿದ್ರೆ ಮನೆ ಈಗ ಏನು ಇವ್ರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಪಾಪ ಇವ್ರದ್ದು ತಪ್ಪೇ ಇಲ್ಲ. ಹೇಳ್ಬೇಕು ಅಂದ್ರೆ ಇವ್ರಿಗೆ ಯಾವ ರೀತಿ ಹೇಳಿದಾರೆ ಅಂದ್ರೆ ನಾವು ಮನೆಗೆ ಹೋಗ್ಬೇಕಾದ್ರೆ ನೀರ್ನ ತುಳ್ಕೊಂಡು ಹೋಗ್ಬೇಕು ಅಂತ. ಅದ್ಯಾರು ಹೇಳಿದ್ರು? ಅದೇನ್ ಮಾಡಿದ್ರಪ್ಪ? ಈ ರೀತಿ ಏನು ಮ ಈಗ ಈ ಕಟ್ಟಿಬಿಟ್ಟು ಹೋದನು ಅವ್ರೇನ್ ಅನ್ಕೊಂಡಿರ್ತಾರೆ ಎಲ್ಲಾ ಮನೇಲಿ ಆಲ್ಮೋಸ್ಟ್ ಮಾಡ್ಸ್ಬಿಟ್ಟಿರ್ತಾರೆ ಹಿಂಗೇನೆ. ಇವ್ರು ಏನ್ ಮಾಡ್ತಾ ಇದಾರೆ ದಿಕ್ಕು ನೋಡ್ತಾ ಇಲ್ಲ. ಇದು ಯಾವ ಫೇಸಿಂಗ್ ಅಂತ ನೋಡ್ತಾ ಇಲ್ಲ. ಕೆಲಸ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಇದು ಪೂರ್ವ ದಿಕ್ಕಿಗೆ ಒಂದ್ ಮನೇಲಿ ಯಾರ್ದೋ ಕೊಡ್ಸಿರ್ತಾರೆ ಅನ್ಕೊಳ್ಳಿ. ಇಲ್ಲ ಉತ್ತರ ರೋಡ್ ಫೇಸಿಂಗ್ ಇರೋ ಮನೆಗೆ ಯಾವ್ದಾರ ಸಂಪ್ ಹಾಕ್ಸಿರ್ತಾರೆ ಮುಂದಕ್ಕೆ. ಇವ್ರು ಏನ್ ಮಾಡ್ತಾರೆ ಬಂದ್ಬಿಟ್ಟು ಪಶ್ಚಿಮಕ್ಕೂ ಹಾಕ್ಸ್ತಾರೆ. ದಕ್ಷಿಣ ರೋಡ್‌ಗೂ ಹಾಕ್ಸ್ಬಿಡೋದು. ಮನೆ ಮುಂದೆ ನೀರ್ ತುಂಬ್ಕೊಂಡು ಹೋಗಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು. ಈ ರೀತಿ ಮಾಡ್ಕೊಂಡಾಗ ಅದು ನಮ್ಗೆ ಈ ರೀತಿ ಸಮಸ್ಯೆಗಳನ್ನ ತಂದು ಒಡ್ತಾ ಇದೆ ನಮ್ಗೆ. ಈಗ ಫಸ್ಟ್ ಆಫ್ ಆಲ್ ಇದೆಲ್ಲ ನೋಡಿ ಕಲ್ತ್ಕೋಬೇಕಾಗಿರೋದು ಮೇಸ್ತ್ರಿಗಳು, ಗಾರೆ ಕೆಲ್ಸದವ್ರು. ಅವ್ರು ಕಲ್ತಾಗ ಏನಾಗುತ್ತೆ ಅಂದ್ರೆ ಇದು ಹೆಚ್ಚಿನ ಮಟ್ಟಿಗೆ ಮನೆ ಮಾಡ್ದವ್ರಿಗೆ ನೆಮ್ಮದಿಯಾಗಿರ್ತಾರೆ ಆಗ. ಸಂತೋಷವಾಗಿರಕ್ಕೆ ಅನುಕೂಲ ಮಾಡ್ಕೊಡ್ತದೆ. ಈ ರೀತಿ ನಮ್ಗೆ ಫಾಲ್ಟ್‌ಗಳು ಮಾಡ್ಕೊಬಾರ್ದು. ಇದ್ರಲ್ಲಿ ಇನ್ನೂ ಸುಮಾರು ಒಳಗಡೆ ಹೇಳಿ ಸುಮಾರು ಒಳಗಡೆ ಎಲ್ಲ ಲೂಪ್ ಹೋಲ್‌ಗಳಿದ್ದು ಅದೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನಾನು. ಈಗ ಇದ್ರಲ್ಲಿ ಯಾವ್ದೋ ಇನ್ನೂ ಒಂದು ಯಾವ್ದೋ 3 ಮಿಸ್ ಆಗಿರ್ಬೋದು ಅನ್ಕೋತೀನಿ ನಾನು. ಮಿಸ್ ಆಗಿದ್ರೆ ಅದು ಮುಂದೆ ಇನ್ನೆಲ್ಲ ಕೊಟ್ಟಿದ್ದೀನಿ ಆಲ್ಮೋಸ್ಟು. ಆಮೇಲೆ ಒಳಗಡೆಲೂ ಒಂದು ಸ್ವಲ್ಪ ಚೇಂಜಸ್ ಇದ್ದು ಅದು ಹೇಳಿದ್ದೀನಿ ನಾನು. ಈ ರೀತಿನ ಫಾಲ್ಟ್‌ಗಳನ್ನ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಗೆ ಮನೆ ಈಗ ಅದು ಹೆಂಗ್ ಗೊತ್ತಾ ಅಂದ್ರೆ ಒಂದು ಮನೆ ನಮ್ಗೆ ವಾಸ್ತು ಪ್ರಕಾರ ಇದ್ದಾಗೆ ಒಂದು ವಿಡಿಯೋ ಹಾಕಿದ್ದೆ ನಾನು ಹಳೇದು ಈಗ ಮೊನ್ನೆ. ಅದ್ರಲ್ಲಿ ಏನ್ ಗೊತ್ತಾ ಅವರು ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ಯಾರು ಜಾವಗಲ್ಲರು. ಜಾವಗಲ್ಲು ಅಂದ್ರೆ ಇದು ಹಳೇಬೀಡು ಪಕ್ಕ ಜಾವಗಲ್ಲು, ಜಾವಗಲ್ ಪಕ್ಕ ಒಂದು ಹಳ್ಳಿ. ಅವರು ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ವಾಸ್ತು ಪ್ರಕಾರ ಮನೆ ಮಾಡ್ಕೊಂಡಿದ್ರು. ಅವ್ರ ಕೈಲಿ ಆಕ್ಚುಲಿ ಇದ್ದಿದ್ದವ್ರು ಹೋದಾಗ ನಾವು ಹೇಳಿದ್ರು ನಮ್ಗೆ 50,000 ಇದ್ದಿದಂತೆ ಅದು. ವಾಸ್ತು ಪ್ರಕಾರ ಏನು ಹೇಳಿದ್ದು ರೂಲ್ಸು ಆ ರೀತಿ ಮಾಡಬೇಕು. ಸ್ಟಾರ್ಟಿಂಗ್ ಎಲ್ಲ ಖಾಲಿ ಸೈಟಿಗೆ ಏನು ಮಾಡ್ಬೇಕು ನಾವು ಶುದ್ಧಿ ಆಗಕ್ಕೆಲ್ಲ ಯಾವ ರೀತಿ ಮಾಡಬೇಕು ಅದೆಲ್ಲಾನು ಕೊಟ್ಕೊಂಡ್ಬಂದು ಅದೆಲ್ಲ ಪಾಲಿಸಿ ಅವರು ಆರ್.ಸಿ.ಸಿ ಲೆವೆಲ್ ಬಂದ್ಬಿಟ್ಟಿದೆ. ಅಂದ್ರೆ ಆರ್.ಸಿ.ಸಿ ಹಾಕಿದ್ರು. ಸರ್ ಅದು ಹೆಂಗಾಯ್ತು ಏನಂತ ಗೊತ್ತಿಲ್ಲ ಸರ್. ಇದು ಮಾಡ್ಕೊಂಡು ವಾಸ್ತು ಪ್ರಕಾರ ನೀವು ಹೇಳ್ದಂಗೆ ಎಲ್ಲ ಕಡೆ ಇಟ್ಟಿದ್ದೀವಿ ಅಂದಾಗ ಅದನ್ನ ವೀಕ್ಷಣೆ ಮಾಡಿದಾಗ ಅಲ್ಲಿ ಒಂದು 10% 10 ಟು 15% ಮೈನಸ್ ಇತ್ತು. ಮೈನಸ್ ಇದ್ರೆ ನಡ್ಕೋಗುತ್ತೆ. ಏನಕ್ಕೆ ಹೇಳಿ? ಅಲ್ಲಿ 90% ಚೆನ್ನಾಗಿದೆ ನಮ್ಗೆ. ಒಂದು 10% ಮಾತ್ರ ಲೂಪ್ ಹೋಲ್ ನಡ್ಕೊಂಡು ಹೋಗುತ್ತೆ. ಇಲ್ಲೇನು ಹೇಳಿ 95% ಲೂಪ್ ಹೋಲ್ ಪ್ರಾಬ್ಲಮ್ಮು. 5% ಮಾತ್ರ ಚೆನ್ನಾಗಿರೋದು. ಒಂದು 5-10% 15% ಒಂದು 20% ಚೆನ್ನಾಗಿದೆ ಅನ್ಕೊಳ್ಳೋಣ. ಮೇನ್ ಡೋರ್ ಎಂಟ್ರಿ ಕೊಟ್ಟಿರೋದೆಲ್ಲ. ಇನ್ನೆಲ್ಲ ಎಂಟ್ರಿ ಕೊಡ್ತಿದ್ದಂಗೆ ಅಲ್ಲೊಂದು ನೀಚ ಸ್ಥಾನ ಪ್ರಾಬ್ಲಮ್ ಸಮಸ್ಯೆಗಳು. ಈ ರೀತಿ ಪ್ರಾಬ್ಲಮ್‌ಗಳು ಮಾಡ್ಕೊಂಬಾರ್ದು ನಾವು. ಕಟ್ಟಬೇಕಾದ್ರೆ ನಾವು ಕಟ್ಟಬೇಕು ಅಂದ್ರೆ ನೀಟಾಗಿ ಕಟ್ಕೊಬೇಕು ನಾವು. ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಡಿಸೈನ್ ಮಾಡೋದು, ಎಕ್ಸ್ಟ್ರಾ ಜಾಗ ಇದೆ ಅಂತ ನೋಡಿ ಜಾಗ ಇದೆ ಅಂತ ಹೇಳ್ಬಿಟ್ಟು ರೂಮ್ ಹೇಳಿದ್ರು. ನಮ್ಗೆ ಬ್ಲಾಕ್ ಮಾಡ್ಕೊಂಡು ದುಡ್ಡು ಬರ್ದಂಗೆ ಮಾಡ್ಕೊಂಡು, ಈ ರೀತಿ ಪ್ರಾಬ್ಲಮ್‌ಗಳನ್ನ ನಾವು ತಂದ್ಕೋಬಾರ್ದು, ಮಾಡ್ಕೋಬಾರ್ದು. ಹಿಂಗ್ ಮಾಡ್ಕೊಂಡಾಗ್ಲೇ ನಾವು ಸಮಸ್ಯೆಗೆ ಈಡಾಗ್ತಿರೋದು ನಾವು. ಲಕ್ಷ ದುಡ್ಡು ಕೊಟ್ಟು ನೆಮ್ಮದಿ ಮನೇಲಿ ಕಟ್ಟಿರ್ತೀವಿ ನಾವೆಲ್ಲ ಮಾಡ್ತೀವಿ. ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕಾಗ್ದೇನೆ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ ಅದು. ಸಾಲಕ್ಕೆ ತಳ್ಳಿಸ್ತದೆ. ಸಾಲಗಾರರು ಮನೆ ಬಂದು ನಿಂತ್ಕೊಳ್ಳಂಗ್ ಮಾಡುತ್ತೆ. ಮನೇಲಿ ಇರಕ್ ಬಿಡಲ್ಲ. ಇಲ್ಲಾಂದ್ರೆ ಮನೆ ಯಜಮಾನಗ್ ಪ್ರಾಬ್ಲಮ್ ಮಾಡ್ಕೊಂಡ್ಬಿಡ್ತದೆ ಅದು. ಯಾವ ರೀತಿ ಪ್ರಾಬ್ಲಮ್ ಆದ್ರೂ ಆಗ್ಬೋದು. ಇಲ್ಲಾಂದ್ರೆ ಮನೆನ ಮಾರಾಟ ಮಾಡಿಸ್ತದೆ. ಈಗ ಮನೆ ಮಾರಾಟ ಮಾಡಬೇಕು ಅಂದ್ರುನು ಅದನ್ನ ಯಾರಾದ್ರು ಬಂದು ನೋಡಿದವರು ಆಲ್ಮೋಸ್ಟ್ ಈಗ ಎಲ್ಲ ಚೆಕ್ ಮಾಡಿಸ್ತಾರೆ. ಚೆಕ್ ಮಾಡಿಸ್ತಾ ಸರಿ ಇಲ್ಲ ಕಣ್ರೀ ಅಂತ ಹೇಳಿದಾಗ ಅವ್ರಿಗೆ ಏನು ಅಭಿಪ್ರಾಯ ಆಗುತ್ತೆ ಆಗ? ಖಾಲಿ ಸೈಟ್ ತಗೊಂಡೇ ಕಟ್ಸಬಹುದಲ್ಲಪ್ಪ ಇಷ್ಟೊಂದು ಲೂಪ್ ಹೋಲ್ ಅವೆ ಹೆಂಗ್ ತಗೊಳ್ಳೋದು ಅಂತ ಅದು ರಿಜೆಕ್ಟ್ ಆಗ್ತಾ ಇರ್ತದೆ. ಅಲ್ಲೂನು ಸೇಲ್ಸ್ ಆಗಲ್ಲ, ದುಡ್ಡು ಬರಲ್ಲ. ಈ ರೀತಿ ತ್ರಿಶಂಕು ಸ್ಥಿತಿಗೆ ನಾವು ಸಿಗಾಕೊಂಡ್ಬಿಡ್ತೀವಿ ನಾವು. ನಮ್ಗೆ ಏನಾದ್ರು ಈಗ ಬ್ಯಾಲೆನ್ಸ್ ಆಗ್ಲೇಬೇಕು ನಮ್ಗೆ ಸ್ಕ್ವೇರ್ ತರಬೇಕು. ಈಗ ಒಂದು ಪೆನ್ನಲ್ಲಿ ನಾವು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡ್ರೆ 2 ಕಡೆ ಸಮ ಇದ್ರೆ ಮಾತ್ರ ನಿಲ್ಲೋದು ತಕ್ಕಡಿ ತರ. ನೋಡಿ ಹಿಂಗ್ ಇದನ್ನ ಒಂದ್ ಸೈಡ್ ಬಾರದು ಏನಾದ್ರೆ ಬಿದೋಗುತ್ತೆ. ಹಂಗೆ ನಾವು ವಾಸ್ತುದ ಪ್ರಕಾರ ಏನು ಉಚ್ಚ ಸ್ಥಾನಗಳು ಬರಬೇಕು, ಏನು ನೀಚ ಸ್ಥಾನಗಳು ಬರಬೇಕು, ಅವು ಅದೇ ರೀತಿ ಕರೆಕ್ಟಾಗಿ ಬರಬೇಕು. ಅವು ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಬಿದೋಗುತ್ತೆ. ಮನೆ ಬೀಳೋಗಲ್ಲ, ನಾವು ಬಿದೋಗ್ತೀವಿ. ಈ ರೀತಿ ಫಾಲ್ಟ್‌ಗಳು ಪ್ರಾಬ್ಲಮ್‌ಗಳನ್ನ ಮಾಡ್ಕೋಬೇಡಿ. ಇದೇ ರೀತಿ ಚೇಂಜಸ್ ಏನಾದ್ರು ಇದ್ರೆ ನಿಮ್ಮ ದಕ್ಷಿಣದಲ್ಲಿ ಈ ರೀತಿ ಪ್ರಾಬ್ಲಮ್‌ಗಳೇನಾದ್ರು ಇದ್ರೆ ನೀವೇ ಸರಿ ಮಾಡ್ಕೊಳ್ಳಿ ನೋಡ್ಕೊಂಡು. ಜೊತೆಗೆ ಯಾರಾದ್ರು ಮನೆ ಕಟ್ತಾ ಇದ್ರೆ ವಿಡಿಯೋನ ಶೇರ್ ಮಾಡಿ. ದಕ್ಷಿಣ ರೋಡ್ ಫೇಸಿಂಗ್ ಅವ್ರಿಗೆ ಅವ್ರಿಗೂ ಹೆಲ್ಪ್ ಆಗ್ಲಿ ಪಾಪ. ಗೊತ್ತಿಲ್ದೇನೆ ಏನಾದ್ರು ಮಿಸ್ಟೇಕ್ ಮಾಡ್ಬಿಟ್ಟಿರ್ತಾರೆ. ಚೇಂಜಸ್ ಮಾಡ್ಕೊಂಬಿಡಿ. ಕಟ್ಟಬೇಕಾದ್ರೆ ಮಾಡಿದ್ರೆ ಈಸಿ ಆಗುತ್ತೆ ನಮ್ಗೆ. ಚೆನ್ನಾಗಿರ್ಬೋದು ಆಗ ಮನೆಗೆ ಹೋದಾಗ ಅಂತ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ. ಹಾಗೂ ಲೈಕ್ ಮಾಡಿ. ಯಾರಾದ್ರು ಫ್ರೆಂಡ್ಸ್‌ಗಳು ಇವ್ರಿಗೆ ಮನೆ ಕಟ್ತಿರೋರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.